ಕರ್ನಾಟಕಕ್ಕೆ ಏನಾಗತ್ತೆ? ನಾವ್ ಯಾಕೆ ಇಷ್ಟು ಬೆಳಗ್ಗೆ ಬೆಳಗ್ಗೆ ಎದ್ದು ಬಿಹಾರ್ ಎಲೆಕ್ಷನ್ಸ್ ಅಂತ ಹೇಳ್ಬೇಕು? ನೀವ್ಯಾಕೆ ಅದನ್ನ ಅಷ್ಟು ಕುತೂಹಲದಿಂದ ನೋಡ್ಬೇಕು ಅಂತ? ದೇರ್ ಈಸ್ ಅ ರೀಸನ್. ಕರ್ನಾಟಕದಲ್ಲಿ ಕ್ರಾಂತಿ ಆಗತ್ತಾ? ರಾಜ್ಯದಲ್ಲಿ ಕ್ರಾಂತಿ ಮಾಡತ್ತಾ ಬಿಹಾರ ಫಲಿತಾಂಶ? ಈ ಸಾರಿ ಬಿಹಾರ ಫಲಿತಾಂಶ ಕರ್ನಾಟಕದ ಮೇಲೆ ನೇರ ಪರಿಣಾಮಗಳನ್ನ ಬೀರುತ್ತೆ ಅಂತ ಹೇಳಲಾಗ್ತಾ ಇದೆ. ಬಿಹಾರ ಫಲಿತಾಂಶದ ಎಫೆಕ್ಟ್ ಕರ್ನಾಟಕದ ಮೇಲೆ ಏನಿರುತ್ತೆ, ಕರ್ನಾಟಕ ರಾಜ್ಯ ರಾಜಕಾರಣದ ಮೇಲೆ ಏನಿರುತ್ತೆ? ಬಿಹಾರ ತೀರ್ಪು ಸಿದ್ದರಾಮಯ್ಯ ಅವರ ಕುರ್ಚಿಯನ್ನ ಇನ್ನಷ್ಟು ಭದ್ರಪಡಿಸುತ್ತಾ? ಬಿಹಾರ ಫಲಿತಾಂಶದ ಬಳಿಕ ರಾಜ್ಯ ರಾಜಕೀಯದ ಚಿತ್ರಣ ಏನಾಗತ್ತೆ? ಹೈಕಮಾಂಡ್ ನಡೆ ಏನಿರುತ್ತೆ? ಎಂಜಿಬಿ ಪರ ಫಲಿತಾಂಶ ಬಂದ್ರೆ ನವೆಂಬರ್ ಕ್ರಾಂತಿಗೆ ಬಲ ಬರುತ್ತಾ? ಬಿಹಾರ ಫಲಿತಾಂಶಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರು ಕಾಯ್ತಾ ಇದ್ದಾರೆ. ಇಷ್ಟು ದಿನ ಕ್ಷಣ ಕ್ಷಣ ಎಣಿಸ್ತಾ ಇದ್ದಾರೆ. ಕೆಲವರಂತೂ ಪ್ರತಿ ಕ್ಷಣ ಏನಾಗುತ್ತೋ ಅಂತ ಕಾಯ್ತಾ ಇದ್ದಾರೆ. ಯಾಕಂತಂದ್ರೆ ಫಲಿತಾಂಶ ಬರ್ತಾ ಇದ್ದ ಹಾಗೇನೆ ಇವತ್ತು ರಾತ್ರಿನೇ ಡೆಲ್ಲಿಗೆ ಹೊರಟ್ರು ಆಶ್ಚರ್ಯ ಇಲ್ಲ. ಸೊ ಹಾಗಾಗಿ ಸ್ವತಃ ಮುಖ್ಯಮಂತ್ರಿಗಳು ನಾಳೆ ದೆಹಲಿಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಏನಾಗತ್ತೆ ಅನ್ನೋದು ಕಾದು ನೋಡ್ಬೇಕಾಗಿದೆ. ಕರ್ನಾಟಕ ರಾಜ್ಯ ರಾಜಕಾರಣದ ಮೇಲೆ ಏನು ಪ್ರಭಾವ ಬೀರುತ್ತೆ? ಒಂದ್ ವೇಳೆ ಮಹಾಗಠಬಂಧನ್ಗೆ ಹೆಚ್ಚಿನ, ಈ ಹಿಂದಿಗಿಂತಲೂ ಹೆಚ್ಚಿನ ಸ್ಥಾನಗಳು ಬಂದ್ರೆ, ಗೆಲುವು ಸಿಕ್ಕದ್ರಂತೂ ಬಿಡಿ, ಅದು ಇಡೀ ಚಿತ್ರಣವನ್ನೇ ಬದಲಾಯಿಸುವ ಸಾಮರ್ಥ್ಯ ಅದಕ್ಕಿದೆ. ಅಕಸ್ಮಾತ್ ಹೆಚ್ಚಿನ ಸ್ಥಾನಗಳು ಬಂದರೂ ಕೂಡ ಅದು ಡಿ ಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ಮೈಲೇಜ್ ಅಂತ ಹೇಳಲಾಗ್ತಾ ಇದೆ. ಅಥವಾ ಹೆಚ್ಚಿನ ಸ್ಥಾನಗಳು ಬರದೆ ಯಥಾ ಪ್ರಕಾರ ಸ್ಥಾನಗಳು ಕುಸಿದರೆ ಆಗ ಸಿದ್ದರಾಮಯ್ಯ ಅವ್ರನ್ನ ಯಾರು ಅಲ್ಲಾಡ್ಸಕ್ಕಾಗಲ್ಲ ಕರ್ನಾಟಕದಲ್ಲಿ ಅಂತ ಹೇಳಲಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಚುನಾವಣೆಗೆ ಅಂತ ಹೇಳಲಾಗ್ತಾ ಇದೆ. ಬಿಹಾರ ಚುನಾವಣೆಗೆ ಸಾಕಷ್ಟು ಜವಾಬ್ದಾರಿಗಳನ್ನ ತಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇಲ್ಲಿ ನಾನು ನಿಮಗೆ ಫಲಿತಾಂಶ ತೋರಿಸ್ತೀನಿ, ನನಗೆ ಕರ್ನಾಟಕದಲ್ಲಿ ರಿಸಲ್ಟ್ ಕೊಡಿ ಅಂತ ಇರಬಹುದು. ಸೊ ಏನಾಗುತ್ತೆ ಹಾಗಾದ್ರೆ ಕಾದು ನೋಡೋಣ. ಶ್ರೀಲಕ್ಷ್ಮಿ ಹೇಳ್ತಾ ಇದ್ರು, ಬಿಹಾರ ಚುನಾವಣೆಯ ಫಲಿತಾಂಶ ಯಾಕೆ ಈ ಬಾರಿ ಕರ್ನಾಟಕದ ಜನರಿಗೆ ಆಸಕ್ತಿಯನ್ನ ತರಿಸಿದೆ ಅಂತಂದ್ರೆ, ಅಲ್ಲಿ ಏನಾದ್ರೂ ಮಹಾಗಠಬಂಧನ್ ಮೈತ್ರಿಕೂಟ ಗೆದ್ದಿದ್ದೇ ಆದ್ರೆ ಇಲ್ಲಿ ಒಂದಷ್ಟು ಬದಲಾವಣೆ ಆಗೋದು ನಿಶ್ಚಿತ. ಅಲ್ಲಿ ಮಹಾಗಠಬಂಧನ್ ಸೋತ್ರು ಕೂಡ ಇಲ್ಲಿ ಒಂದಷ್ಟು ಬದಲಾವಣೆ ಅನ್ನೋದು ಕೂಡ ನಿಶ್ಚಿತ. ಕಾರಣ ಅಲ್ಲಿ ಗೆದ್ರೆ ಇಲ್ಲೇನಾಗುತ್ತೆ, ಅಲ್ಲಿ ಸೋತ್ರೆ ಇಲ್ಲೇನಾಗುತ್ತೆ, ಎರಡೂ ಕೂಡ ಆಗುತ್ತೆ. ಒಂದಂತೂ ನಿಶ್ಚಿತ, ಚೇಂಜಸ್ ಆಗುತ್ತೆ, ನವೆಂಬರ್ ಕ್ರಾಂತಿ ಆಗೋದಂತೂ ನಿಶ್ಚಿತ. ಹಾಗಾಗಿ ಕರ್ನಾಟಕ ರಾಜ್ಯದ ಜನ ಇವತ್ತು ಕುತೂಹಲದಿಂದ ನೋಡ್ತಾ ಇರೋದು ಬಿಹಾರದ ಚುನಾವಣೆಯ ಫಲಿತಾಂಶದತ್ತ. ಕಾರಣ ಈಗ ನವೆಂಬರ್ ಕ್ರಾಂತಿ ಬಗ್ಗೆ ಸಾಕಷ್ಟು ಸತ್ತು ಮಾಡಿದೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ. ಅಲ್ಲಿನ ಫಲಿತಾಂಶ ರಾಜ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ನವೆಂಬರ್ ನಲ್ಲಿ ರಾಜ್ಯ ರಾಜಕೀಯ ಕ್ರಾಂತಿ ನಿಶ್ಚಿತ ಅಂತೇಳಿ ಬಿಜೆಪಿ ನಾಯಕರು ಹೇಳಿದ್ದಾರೆ. ಇಲ್ಲಿ ನಾಯಕತ್ವ ಬದಲಾವಣೆ ಆಗ್ಬೋದು, ಅಥವಾ ಸಚಿವ ಸಂಪುಟದಲ್ಲಿ ಮೇಜರ್ ಸರ್ಜರಿ ಆಗ್ಬೋದು. ಮುಂದಿನ 2.5 ವರ್ಷಕ್ಕೆ ಸರ್ಕಾರದ ಅಜೆಂಡಾ ಫಿಕ್ಸ್ ಆಗುತ್ತೆ. ಬಿಹಾರದಲ್ಲಿ ಗೆದ್ರು ಸೋತ್ರು ಮಹಾಗಠಬಂಧನ್ 2028ರ ಚುನಾವಣೆಯ ಮುಂದಾಲೋಚನೆ ಇಟ್ಟುಕೊಂಡು 2028ರ ಚುನಾವಣೆಯ ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷದ ಸಂಘಟನೆಯಲ್ಲಿ ಒಂದಷ್ಟು ಬದಲಾವಣೆಯನ್ನ ತರಲಾಗುತ್ತೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗುತ್ತಾ? ಬಿಹಾರ ರಿಸಲ್ಟ್ ಮೇಲೆ ನಿಂತಿದೆ. ಸಿಎಂ ಕುರ್ಚಿ ಬದಲಾವಣೆ ಆಗುತ್ತಾ? ಸಿಎಂ ಸ್ಥಾನದಲ್ಲಿ ಬದಲಾವಣೆ ಆಗುತ್ತಾ? ಬಿಹಾರ ರಿಸಲ್ಟ್ ಮೇಲೆ ನಿಂತಿದೆ. ಕ್ಯಾಬಿನೆಟ್ ನಲ್ಲಿ ಮೇಜರ್ ಸರ್ಜರಿ ಆಗುತ್ತಾ? ಬಿಹಾರ ಚುನಾವಣೆಯ ಫಲಿತಾಂಶದಲ್ಲಿ ಹೇಳಲಾಗ್ತಾ ಇದೆ. ಅದರ ಮೇಲೆ ಎಲ್ಲವೂ ಕೂಡ ನಿಂತಿರುವಂತದ್ದು. ಆದ್ರೂ ಒಂದಂತೂ ನಿಶ್ಚಿತ, ಒಂದಷ್ಟು ಜನರಿಗೆ ಕೊಟ್ಟು ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡೋದಕ್ಕೆ ಕ್ಯಾಬಿನೆಟ್ ನಲ್ಲಿ ಒಂದಷ್ಟು ಚರ್ಚೆಗಳಂತೂ ಆಗಿದೆ. ಬಿಹಾರ ಚುನಾವಣೆಯಲ್ಲಿ ವ್ಯತಿರಿಕ್ತವಾದಂತಹ ಫಲಿತಾಂಶ ಏನಾದ್ರೂ ಬಂದಿದ್ದೇ ಆದ್ರೆ ಕಾಂಗ್ರೆಸ್ ಪಾಳ್ಯಕ್ಕೆ ಇಲ್ಲಿ ಏನು ಬೇಕಾದ್ರೂ ಆಗಬಹುದು. ವ್ಯತಿರಿಕ್ತವಾದಂತಹ ಫಲಿತಾಂಶ ಅಂತಂದ್ರೆ ಕಾಂಗ್ರೆಸ್ನ ವಿಚಾರವನ್ನ ಮಾತಾಡ್ತಾರೆ. ಆದ್ರೂ ಒಂದಂತೂ ನಿಶ್ಚಿತ, ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕ್ಯಾಬಿನೆಟ್ ನಲ್ಲಿ ಬದಲಾವಣೆ ಆಗೋದು ಪಕ್ಕ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬ ರಾಜ್ಯದ ಜನರ ಕುತೂಹಲಕ್ಕೆ ಕಾರಣವಾಗಿರೋದು ಬಿಹಾರ ಚುನಾವಣೆಯ ಫಲಿತಾಂಶದತ್ತ. ಪ್ರಬಲವಾದಂತಹ ಪೈಪೋಟಿಯನ್ನ ಕೊಟ್ಟಿರುವಂತಹ ತೇಜಸ್ ಯಾದವ್ ಅವರ ನಾಯಕತ್ವದ ಒಂದು RJD ಪಕ್ಷ ಇವತ್ತು ಕಾಂಗ್ರೆಸ್ನ ಜೊತೆಯಲ್ಲಿ ಸೇರಿಸಿಕೊಂಡು ಎಡಪಕ್ಷಗಳನ್ನ ಜೊತೆಯಲ್ಲಿ ಇಟ್ಟುಕೊಂಡು ಪ್ರಬಲವಾದಂತಹ ಪೈಪೋಟಿಯನ್ನ ಕೊಟ್ಟಿದೆ. ಆಡಳಿತಾರೂಢ ಪಕ್ಷ ಒಂದು ಕಡೆ, ಮತ್ತೊಂದು ಕಡೆ ಮಹಾಗಠಬಂಧನ್. ನೋಡಿ, ಅಲ್ಲಿ
ಈ ಬಾರಿ ಒಂದಂತೂ ನಾವು ಗಮನಿಸಬೇಕು, ಕಡೆಯದಾಗಿ ಒಂದಷ್ಟು ಸಾಧಕ ಬಾಧಕಗಳು ಎಲ್ಲವೂ ಕೂಡ ಚರ್ಚೆ ಆಗೇ ಆಗುತ್ತೆ. ಆದ್ರೆ ಈ ಬಾರಿಯ ಚುನಾವಣೆಯಲ್ಲಿ RJD ಕಾಂಗ್ರೆಸ್ ಇಬ್ರು ಕೂಡ ಜಂಟಿಯಾಗಿ ಹೋಗಿದೆ ಅಂದ್ರೂ ಕೂಡ 12 ಕ್ಷೇತ್ರಗಳಲ್ಲಿ RJD ಅಗೇನ್ಸ್ಟ್ ಕಾಂಗ್ರೆಸ್ ಅಭ್ಯರ್ಥಿಗಳ ಕಣಕ್ಕಿಳಿದಿದ್ರು. ಕಾಂಗ್ರೆಸ್ ಎಲ್ಲಿ ಸ್ಪರ್ಧೆ ಮಾಡಿತ್ತೋ ಅಲ್ಲಿ RJD ಅಭ್ಯರ್ಥಿಗಳನ್ನು ಕೂಡ ಹಾಕಿತ್ತು. ಮೇಲ್ನೋಟಕ್ಕೆ ಇವರು ಮಹಾಗಠಬಂಧನ್ ಅಂತ ಹೇಳ್ಕೋಬಹುದು, ಆದ್ರೆ ಅದೊಂದು ಫ್ರೆಂಡ್ಲಿ ಫೈಟ್ ಅಂತ ಹೇಳ್ಕೋಬಹುದು. ಆದ್ರೆ ಅದರ ಲಾಭ ಯಾರಿಗೆ? ಮೂರನೇವ್ರಿಗೆ. ಆ ಲಾಭವನ್ನ ಪಡೆದುಕೊಳ್ಳೋದು ಯಾರು? NDAನ ಅಥವಾ ಪ್ರಶಾಂತ್ ಕಿಶೋರ್ ಜನ್ಸುರಾಜ್ ಪಕ್ಷನ ಅನ್ನೋದು ಈಗ ಕುತೂಹಲಕ್ಕೆ ಕಾರಣವಾಗಿದೆ. ಬಿಜೆಪಿ ಹೇಳ್ತು ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ನಾವು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ ಅಂತೇಳಿ. ನಿತೀಶ್ ಕುಮಾರ್ ಅವರ ಬಗ್ಗೆ ಇವತ್ತಿಗೂ ಕೂಡ ಒಲವಿದೆ ಬಿಹಾರದಲ್ಲಿ. ಕಾಂಗ್ರೆಸ್ ಹೇಳ್ಕೊಳ್ತು ನಮ್ಮ ಸಿಎಂ ಅಭ್ಯರ್ಥಿ, ಮುಂದಿನ ಸಿಎಂ ಅಭ್ಯರ್ಥಿ ತೇಜಸ್ ಯಾದವ್ ಅವರು ಅಂತೇಳಿ. ಅವರನ್ನ ಮುಂದೆ ಇಟ್ಕೊಂಡು ಕಾಂಗ್ರೆಸ್ ಅವರ ಬೆನ್ನ ಹಿಂದೆ ನಿಂತ್ಕೊಂಡು ಅವ್ರಿಗೆ ಬ್ಯಾಕ್ ಬೋನ್ ಆಗಿ ಸಪೋರ್ಟ್ ಮಾಡುವಂತ ಕೆಲಸವನ್ನ ಮಾಡ್ತು. ಆದ್ರೆ RJD ಏನ್ ಮಾಡ್ತು? 12 ಕ್ಷೇತ್ರಗಳಲ್ಲಿ ತಮ್ಮ ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ವಿರುದ್ಧವಾಗಿ ನಿಲ್ಲಿಸ್ಬಿಡ್ತು. ಇದು ಫ್ರೆಂಡ್ಲಿ ಫೈಟ್ ಅಂತ ಎಲ್ಲರೂ ಕೂಡ ಚರ್ಚೆ ಮಾಡಿದ್ರು ಬಿಹಾರದಲ್ಲಿ. ಮೇಲ್ನೋಟಕ್ಕೆ ಅದು ಕಂಡ್ರು ಕೂಡ ಅಂತರಾಳದಲ್ಲಿ, ಅಂದ್ರೆ ಪಕ್ಷದ ಒಳಗಡೆ ಎಲ್ಲೋ ಒಂದ್ ಕಡೆ ಇದು ಅಸಮಾಧಾನಕ್ಕೂ ಕೂಡ ಕಾರಣ ಆಗಿತ್ತು. ಬಹುತೇಕ ರ್ಯಾಲಿಗಳಲ್ಲಿ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಇಬ್ರು ಕಾಣಿಸ್ಕೊಳ್ಳಲೇ ಇಲ್ಲ. ಇಬ್ರು ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ಳಲೇ ಇಲ್ಲ. ಅದು ಕೂಡ ಎಲ್ಲೋ ಒಂದ್ ಕಡೆ ಇವರಿಗೆ ಮೈನಸ್ ಆಗುವಂತ ಸಾಧ್ಯತೆಗಳು ಇದೆ ಅಂತ ಕೆಲ ರಾಜಕೀಯ ವಿಶ್ಲೇಷಕರು ಹೇಳ್ತಾರೆ. ಕೆಲವು ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಹೇಳ್ತಾ ಇದ್ರು. ಇವತ್ತು ಕೂಡ ಗ್ರಾಮೀಣ ಭಾಗದಲ್ಲಿ ನಿತೀಶ್ ಕುಮಾರ್ ಅವರು ಅಂತಂದ್ರೆ ಒಂದು ರೀತಿಯಲ್ಲಿ ಒಲವಿದೆ. ಬಿಹಾರದಲ್ಲಿ ಮಹತ್ತರವಾದಂತ ಬದಲಾವಣೆಗಳನ್ನ ತರೋದ್ರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದು ನಿತೀಶ್ ಕುಮಾರ್ ಅವರು ಅನ್ನೋದು ಅಲ್ಲಿನ ಜನರಲ್ಲಿದೆ. ಆದ್ರೆ ಈ ಬಾರಿ ಮೈತ್ರಿಕೂಟದ ಮ್ಯಾನಿಫೆಸ್ಟೋವನ್ನ ನೋಡಿದಾಗ, ಪ್ರಣಾಳಿಕೆಯನ್ನ ನೋಡಿದಾಗ ಜನ ಮನಸ್ಸನ್ನ ಬದಲಾವಣೆ ಮಾಡ್ಕೊಳ್ತಾರೆ. ಇನ್ನು ಎಷ್ಟು ಸರಿ ಅಂತ ನಾವು ನಿತೀಶ್ ಕುಮಾರ್ ಅವ್ರಿಗೆ ನಾವು ಮನೆ ಹಾಕಬೇಕು, ಈ ಬಾರಿ ಒಂದು ಬದಲಾವಣೆಯನ್ನ ಮಾಡಿ ನೋಡೋಣ ಅಂತ ಹೇಳಿ ಮನಸ್ಸನ್ನ ಬದಲಾಯಿಸಿರಬಹುದು. ಒಂದು ಕಾಲದಲ್ಲಿ ಲಾಲು ಪ್ರಸಾದ್ ಮತ್ತು ನಿತೀಶ್ ಕುಮಾರ್ ಅವರು ಬಿಹಾರದಲ್ಲಿ ಜೋಡೆತ್ತುಗಳಾಗಿದ್ರು. ಲಾಲು ಪ್ರಸಾದ್ ಅವರು ಸ್ಟೇಜ್ ಮೇಲೆ ಬಂದು ಮಾತಾಡ್ತಾ ಇದ್ರೆ ಜನ ಕಿಕ್ಕಿರಿದು ಸೇರ್ತಾ ಇದ್ರು, ಶಿಲ್ಲ ಹೊಡಿತಾ ಇದ್ರು. ಆದ್ರೆ ಆ ಭಾಷಣ ಹೀಗೇ ಇರಬೇಕು, ಭಾಷಣದಲ್ಲಿ ಇದೇ ಅಂಶಗಳಿರಬೇಕು ಅಂತೇಳಿ ರೈಟಿಂಗ್ ಅಲ್ಲಿ ಬರೆದು ಕೊಡ್ತಾ ಇದ್ದಿದ್ದು ನಿತೀಶ್ ಕುಮಾರ್. ಆದ್ರೆ ಯಾವಾಗ ಲಾಲು ಪ್ರಸಾದ್ ಅವರು ಆಡಳಿತಕ್ಕೆ ಬರ್ತಾರೆ, ಅಧಿಕಾರಕ್ಕೆ ಇರ್ತಾರೆ, ಆಗ ನಿತೀಶ್ ಕುಮಾರ್ ಅವರನ್ನ ಸೈಲೆಂಟ್ ಮಾಡ್ತಾರೆ, ಮೂಲಕ್ಕೆ ತಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಇದರಿಂದಾಗಿ ನಿತೀಶ್ ಕುಮಾರ್ ಅವರು ಹೊರಗಡೆ ಬಂದು ಪ್ರಬಲವಾದಂತ ಪೈಪೋಟಿಯನ್ನು ಕೊಟ್ಟು ಮುಖ್ಯಮಂತ್ರಿ ಆಗ್ತಾರೆ ಬಿಹಾರದಲ್ಲಿ. ಇದು ಬಿಹಾರ ಚುನಾವಣೆ ಇತಿಹಾಸ, ರಾಜಕೀಯದ ಇತಿಹಾಸ. ಇಬ್ಬರು ಕೂಡ ಜೋಡೆತ್ತುಗಳು. ಆದ್ರೆ ಇವತ್ತು ಇಬ್ರು ಕೂಡ ಪ್ರಬಲ ವಿರೋಧಿಗಳು. ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ. RJD ವರ್ಸಸ್ JDU. ನೀವು ಬಿಹಾರ ಚುನಾವಣೆಯಲ್ಲಿ ನೀವು ಅನ್ಕೋಬಹುದು ಕರ್ನಾಟಕದಲ್ಲಿ ಕಾಂಗ್ರೆಸ್, ಬಿಜೆಪಿ, JDS ಇದು 3 ಪಕ್ಷಗಳ ನಡುವೆ ತ್ರಿಕೋನ ಫೈಟ್ ನಡೆಯುತ್ತೆ ಅಂತ ಅನ್ಕೋಬಹುದು. ಆದ್ರೆ ಬಿಹಾರದಲ್ಲಿ ನೆಕ್ ಟು ನೆಕ್ ಫೈಟ್ ಇರೋದು, ನೇರವಾದಂತಹ ಹಣಾಹಣಿ ಇರೋದು RJD ವರ್ಸಸ್ JDU.